ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಬಿಗಿನರ್ಸ್ಗಳಿಗೂ ಕೂಡ ಹಾಕಬಹುದಾದಂತಹ ಸಿಂಪಲ್ ಕ್ರೋಶಾ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ 5 ಎಳೆ ಅಥವಾ 6 ಎಳೆ ದಾರ ತೊಗೊಬೋದು. ಅದನ್ನು ಹೀಗೆ ಗಂಟು ಹಾಕ್ಕೊಂಡು ಸೀರೆ ಹಿಂಭಾಗಕ್ಕಿಟ್ಟು ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡಿಕೊಂಡು ಇವಾಗ ಒಂದು ಚೈನ್ ಹಾಕ್ಕೊಂಡು ಈಗ ಕ್ರೋಶಾ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಕೊಂಡು ಮತ್ತು ಸ್ಯಾರಿ ಒಳಗಡೆಯಿಂದ ಹೀಗೆ ಸ್ಯಾರಿಗೆ ಚುಚ್ಚಿ ಸ್ಯಾರಿ ಒಳಗಡೆಯಿಂದ ಒಂದ್ಸಲಿ ಥ್ರೆಡ್ ತಗೊಂಡು ಈಗ 2 ಥ್ರೆಡ್ಡಿಗೆ ಒಂದ್ಸಲಿ ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಬೇಕು. ಇದೇ ರೀತಿ ಮತ್ತು ಕ್ರೋಶಾ ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಮತ್ತೆ ಚುಚ್ಚಿ ಥ್ರೆಡ್ ತಗೊಂಡು 2 ಥ್ರೆಡ್ಡಲ್ಲಿ ಒಂದ್ಸಲಿ ಇನ್ನೆರಡು ಥ್ರೆಡ್ಡಲ್ಲಿ ಒಂದ್ಸಲಿ ಇದೇ ರೀತಿ ಡಬಲ್ ಕ್ರೋಶಾ ಮಾಡಬೇಕು. ಪಕ್ಕದಲ್ಲೇ 6 ಡಬಲ್ ಕ್ರೋಶಾ ಮಾಡ್ಕೊಬೇಕು. ಈಗ 6 ಡಬಲ್ ಕ್ರೋಶಾ ಮಾಡಿಕೊಂಡು ಈ ಥರ ಇವಾಗ 3 ಚೈನ್ ಹಾಕ್ಕೊಳ್ಳೋಣ. ಈ ಥರ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಈ ಥರ 3 ಚೈನ್ ಗ್ಯಾಪ್ ಬಿಟ್ಟು ಹೀಗೆ ಡಬಲ್ ಕ್ರೋಶಾ ಮಾಡ್ಕೊಳ್ಳೋದು. 3 ಚೈನ್ ಎಷ್ಟು ಬರುತ್ತಾ ಅಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಈಗ ಮತ್ತೆ 6 ಡಬಲ್ ಕ್ರೋಶಾ ಮಾಡ್ಕೊಳೋದು. ನೋಡಿ ಈ ಥರ 6 ಡಬಲ್ ಕ್ರೋಶಾ ಮಾಡಿಕೊಂಡು ಈಗ ಇದಕ್ಕೆ ಒಂದು ಬೀಡ್ ಹಾಕೋಣ. ಸರ್ಕಲ್ ಬೀಡ್ ಯಾವುದಾದ್ರೂ ಪರವಾಗಿಲ್ಲ. ನಾನಿಲ್ಲಿ ಈ ಥರ ಬೀಡ್ ತಗೊಂಡಿದ್ದೀನಿ. ಈಗ ಈ ಬೀಡನ್ನ ಈಗ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕೀಗ. ಈಗ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಈಗ ಡೈರೆಕ್ಟು ಡಬಲ್ ಕ್ರೋಶಾ ಆ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಡೈರೆಕ್ಟು ಡಬಲ್ ಕ್ರೋಶಾ ಮಾಡ್ಕೊಬೇಕು. ಈಗ ಇಲ್ಲೂ 6 ಡಬಲ್ ಕ್ರೋಶಾ. ಏನಿಲ್ಲ, ಈ ಡಿಸೈನ್ ತುಂಬಾ ಈಸಿ. 6 ಡಬಲ್ ಕ್ರೋಶಾ, ಒಂದು ಬೀಡು, ಅದೇ 6 ಡಬಲ್ ಕ್ರೋಶಾ, 3 ಚೈನು. ಆ 3 ಚೈನ್ ಹಾಕ್ಕೊಳ್ಳೋದು ಕುಚ್ಚು ಕಟ್ಟೋದಕ್ಕೆ ಅಂತ ಅಷ್ಟೇನೆ. ಇದೇ ಥರ ಪೂರ್ತಿ ಸೀರೆನನ್ನು ಹಾಕ್ಕೊಳ್ತಾ ಹೋಗೋಣ.
ನೋಡಿ ಈ ಥರ ಪೂರ್ತಿ ಸೀರೆನೂ ಈ ಥರ ಡಿಸೈನ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕುಚ್ಚು ಕಟ್ಕೊಳ್ಳೋಣ. ಹೀಗೆ ಸ್ಯಾರಿಲಿ ಎಷ್ಟು ಕಲರ್ ಇರುತ್ತೋ ಅಷ್ಟು ಕಲರು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಕುಚ್ಚು ಕಟ್ಕೊಬೋದು. ಇದೇ ರೀತಿ ಹೊಸ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.